ನಮಸ್ಕಾರ, ಶುಭೋದಯ. ಇವತ್ತಿನ ಪದ್ಯದಲ್ಲಿ ಚಿತ್ರಣ ಸೊಗಸಾಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರವಿಯನ್ನು ಯೋಗಿಯಾಗಿ ಮತ್ತು ಭೋಗಿಯಾಗಿ ಚಿತ್ರಿಸುವ ಪ್ರಯತ್ನ. ಹಗಲ ತಿರುಗುವ ಜಂಗಮ ಚುಕ್ಕಿಗಳ ಮರೆತಿಹನು, ಬೆಳಕ ಜೋಳಿಗೆಯಲ್ಲಿ ತಾರೆಗಳಿಗೆ ತಾವಿಲ್ಲ ಯೋಗಿ ರವಿ. ಇರುಳ ಮರೆಯ ಇನನು ಕಿರಣಗಳ ಮರೆತಿಹನು, ಕತ್ತಲೆಯ ಕೌದಿಯಲ್ಲಿ ನಿಶೆ ತಾರೆಯರೊಡನೆ ಕೇಳಿ ಭೋಗಿ ರವಿ. ಯೋಗ ಭೋಗದ ಸಮದರುಷಿಗೆ ಕೈ ಮುಗೀರೇಳಿ. ಈ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅಂತೆಲ್ಲ ಬರುತ್ತಲ್ಲ ಮಾತು, ಆ ಸಾಲಿಗೆ ಸೇರುವಂಥ ಪದ್ಯ ಇದು. ಹಗಲ ತಿರುಗುವ ಜಂಗಮ ಚುಕ್ಕಿಗಳ ಮರೆತಿಹನು. ಬೆಳಗ್ಗೆ ಎದ್ದು ಅವನು ಜಂಗಮನಾಗಿ ಬಂದಿದ್ದಾನೆ ರವಿ. ಚುಕ್ಕಿಗಳನ್ನು ಅಂದರೆ ನಕ್ಷತ್ರಗಳನ್ನು ಮರ್ತಿದ್ದಾನೆ. ಬೆಳಕ ಜೋಳಿಗೆಯಲ್ಲಿ ಅವನದು ಬೆಳಕಿನ ಜೋಳಿಗೆ ಇದೆ, ಅದರಲ್ಲಿ ತಾರೆಗಳಿಗೆ ತಾವಿಲ್ಲ, ನಕ್ಷತ್ರಗಳಿಗಲ್ಲಿ ಜಾಗ ಇಲ್ಲ ಅಲ್ಲಿ. ಯಾಕೆಂದರೆ ಅದು ಬೆಳಗಲ್ವ, ಅಲ್ಲಿ ನಕ್ಷತ್ರ ಇಟ್ಟರೆ ಕಾಣಲ್ಲ ಅನ್ನೋದು ಈ ಸೂಕ್ಷ್ಮವಾಗಿ ಹೇಳ್ತಾ ಇರೋದು. ತಾರೆಗಳಿಗೆ ತಾವಿಲ್ಲ ಯೋಗಿ ರವಿ. ಅದರಿಂದ ಅವನು ಯೋಗಿ, ಅವನು ಎಲ್ಲ ತ್ಯಾಗ ಮಾಡಿಬಿಟ್ಟಿದ್ದಾನೆ ಯೋಗಿ. ಅವನು ಇನ್ನೊಂದು ಮುಖ ನೋಡಿ, ಇರುಳ ಮರೆಯ ಇನನು. ಇರುಳ ಮರೆಯ ಇನನು, ರಾತ್ರಿ ಕತ್ತಲಲ್ಲಿ ಮರೆಯಾದ ಸೂರ್ಯ ಇನನು. ಕಿರಣಗಳ ಮರೆತಿಹನು, ಅವನಿವಾಗ ಕಿರಣಗಳನ್ನು ಮರೆತುಬಿಟ್ಟಿದ್ದಾನೆ, ತನ್ನ ರಶ್ಮಿಗಳನ್ನು ಮರ್ತಿದ್ದಾನೆ. ಕತ್ತಲೆಯ ಕೌದಿಯಲ್ಲಿ, ಕತ್ತಲನ್ನು ಹೊದ್ಕೊಂಡಿದ್ದಾನೆ. ಕೌದಿ ಅಂದರೆ ಬೆಚ್ಚಗಿರೋಕ್ಕೆ ಅಥವಾ ಮೈ ಮೇಲೆ ಹೊದ್ಕೊಳ್ಳೋ ಅಂಥದ್ದೊಂದು ಬೆಡ್ಶೀಟ್ ಅಂತೇನು ಕರಿತೀವಿ, ಅದನ್ನು ಎಳ್ಕೊಂಡಿದ್ದಾನೆ, ಬ್ಲ್ಯಾಂಕೆಟ್. ಕಿರಣಗಳ ಮರೆತಿಹನು, ಕತ್ತಲೆಯ ಕೌದಿಯಲ್ಲಿ ನಿಶೆ ತಾರೆಯರೊಡನೆ ಕೇಳಿ. ಆ ಕೌದಿ ಒಳಗೆ ಅವನೇನು ಮಾಡ್ತಿದ್ದಾನೆ, ನಿಶೆ ಮತ್ತು ತಾರೆ, ನಕ್ಷತ್ರಗಳು ಮತ್ತು ನಿಶೆಯ ಜೊತೆಯಲ್ಲಿ ಕಾಮಕೇಳಿಯಲ್ಲಿ ತೊಡಗಿದ್ದಾನೆ, ಕೇಳಿಯಲ್ಲಿ ತೊಡಗಿದ್ದಾನೆ. ಭೋಗಿ ರವಿ, ಅದರಿಂದ ಅವನಿವಾಗ ಭೋಗಿ. ಯಾರು ಭೋಗಗಳನ್ನು ಅನುಭವಿಸ್ತಾನೋ ಅವನು ಭೋಗಿ ರವಿ. ಸರಿನಾ? ಇಂಥ ಬೆಳಗ್ಗೆ ಯೋಗಿ, ಸಂಜೆ ಭೋಗಿ. ಇಂತಹ ಯೋಗ ಭೋಗದ ಸಮದರುಷಿಗೆ, ಯೋಗ ಭೋಗದ ಸಮದರ್ಶಿ ಅವನು. ಇತ್ಲ ಕಡೆ ಇದ್ರೆ ಅತ್ಲ ಕಡೆ ಯೋಚನೆ ಇಲ್ಲ, ಅತ್ಲ ಕಡೆ ಇದ್ರೆ ಇತ್ಲ ಕಡೆ ಯೋಚನೆ ಇಲ್ಲ. ಆದರೆ ಇದು ಡಾಂಬಿಕತನ ಅಲ್ಲ, ಇದು ಬೇರೆ ಮಜಲು ಬಿಡಿ. ಅದಕ್ಕೊಂದು ಪ್ರತ್ಯೇಕ ಇದು ಬೇಕಾಗುತ್ತೆ. ಯೋಗ ಭೋಗದ ಸಮದರ್ಶಿಗೆ ಕೈ ಮುಗೀರೇಳಿ. ಇಂತಹ ಸಮದರ್ಶಿಗೆ ಕೈ ಮುಗಿಯೋಣ ಅನ್ನೋದು ಇವತ್ತಿನ ಸಂದೇಶ. ನಮಸ್ಕಾರ.